ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಮ್, ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಯಿತು ಮತ್ತು ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ವಿದ್ಯಾ ಕಣ್ಮಣಿ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಅದೇ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅವರಿಬ್ರು. ಆದರೆ ರಾಖಿ ಮತ್ತು ಕಣ್ಮಣಿ ಆದರೆ ವಿದ್ಯೆ ಫಾಲೋ ಮಾಡ್ಕೊಂಡು ಹೋಗಿ ಹೇಗೋ ಬಚಾವ್ ಮಾಡಿ ಅವರನ್ನು ಮನೆಯವ್ರನ್ನ ಒಪ್ಪಿಸಿ ಮದುವೆ ಮಾಡಿಕೊಂಡ್ರೆ ನೀವು ಜೀವನ ಪೂರ್ತಿ ಮನೆಗೆ ಹೋಗಿ ಬಂದು ಮಾಡ್ಬೋದು. ನೀವೇ ಸಪ್ರೇಟ್ ಮದುವೆ ಮಾಡ್ಕೊಂಡ್ರೆ ನಿಮ್ಮನ್ನು ಮನೆಗೆ ಸೇರಿಸಲ್ಲ, ನೀವು ಸಪ್ರೇಟೇ ಆಗಿಬಿಡ್ತೀರ ಅಂತೆಲ್ಲ ಬುದ್ಧಿ ಹೇಳಿ ಅವಳು ಕರ್ಕೊಂಡು ಹೋಗಿ ಆಟೋ ಮಾಡಿಕೊಂಡು ಕಾರಲ್ಲೂ ಆದರೆ ಮತ್ತೆ ಫಾಲೋ ಮಾಡಿ ಹೊಡೆಯೋದು ಬಡಿಯೋದು ಮಾಡ್ತಾರೆ ಅಂತ ನೀನು ಕಾರ್ ಬೇಡ ಅಂತೇಳ್ಬಿಟ್ಟು ಆಟೋದಲ್ಲೇ ಕರ್ಕೊಂಡು ಚೌಟ್ರಿ ಬರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ರಣರಂಗ ಆಗೋಗಿರುತ್ತೆ ಚೌಟ್ರಿಲಿ. ಬ್ಯಾಡ್ ಇನ್ಫಾರ್ಮೇಷನ್ ಸಿಕ್ಬಿಟ್ಟು ಅವರ ಗೋವಿಂದನಿಗೆ ಅವ್ರ ಅಣ್ಣಂಗೆ ಫೋನ್ ಮಾಡಿ ವಿದ್ಯೆನೇ ಮದುವೆ ಮಾಡಿರೋದಂತೆ, ಅವರಿಬ್ಬರನ್ನೂ ಕರ್ಕೊಂಡೋಗಿ ಅಂತ ನನ್ನ ಸ್ನೇಹಿತ ಹೇಳ್ದ ಅಂತ ಹೇಳಿಬಿಟ್ಟು ಅದು ದೊಡ್ಡ ರದ್ದಾಂತನೇ ಆಗೋಗಿರುತ್ತೆ. ಶಿವರಾಮೇಗೌಡ ಅಲ್ಲಂತೂ ಅವಳು ಎಷ್ಟು ಅನ್ಯಾಯ ಮಾಡಿದ್ದಾಳೆ, ಅವಳು ಹೆಂಗೆ ಮಾಡಿಸಿದ್ಲು ಅಂತೇಳ್ಬಿಟ್ಟು ಜೋರು ಕೂಗಾಡ್ತಿರ್ತಾನೆ. ಅಷ್ಟೊತ್ತಿಗೆ ಭದ್ರನೂ ಅಲ್ಲಿಗೆ ತಂಗಿಗೆ ಅಂತ ನಕ್ಲೇಶೋ ಏನೋ ತರಕ್ಕೆ ಹೋಗಿರ್ತಾನೆ, ಡೈಮಂಡ್ ನಕ್ಲೇಶೋ ಏನೋ ತರಕ್ಕೆ ಹೋಗಿರ್ತಾನೆ. ಅದು ತಗೊಂಡು ಬಂದು ಏನಾಯಿತು ಅಂತ ಕೇಳಿದಾಗ ಹಿಂಗೆ ಕಣ್ಮಣಿ ಈ ಥರ ರಾಕಿನ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡ್ಲಂತೆ ಅಂದ. ಅದು ಅವನಿಗೆ ಶಾಕ್ ಆಡ್ದಂಗಾಗಿ ಅದು ನಕ್ಲೇಸು ಕೈ ಬಿಟ್ಬಿಟ್ಟ. ಈ ಕಡೆ ಈ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟಾಗಿ ಪೊಲೀಸು ಎಳ್ಕೊಂಡು ಹೋಗಿ ಆ ಸ್ನೇಹಿತರನ್ನೆಲ್ಲ ಈಗ ಇವನು ಎಳ್ಕೊಂಡು ಹೋಗಿ ನಾಳೆ ಎಪಿಸೋಡಲ್ಲಿ ಬರ್ಬೋದು ಅನಿಸುತ್ತೆ. ನೋಡಬೇಕು, ಮುಂದುವರಿದ ಭಾಗದಲ್ಲಿ ಗೊತ್ತಾಗುತ್ತೆ. ಈ ವಿದ್ಯಾ ಏನು ಮಾಡಿದ್ಲು, ಕಣ್ಮಣಿನ ಮತ್ತು ರಾಕಿನ ಕರ್ಕೊಂಡು ಆಟೋ ಹತ್ಕೊಂಡು ಸೀದಾ ಚೌಟ್ರಿಗೆ ಬರ್ತಾಳೆ. ಚೌಟ್ರಿಗೆ ಬರೋ ಹೊತ್ತಿಗೆ ಅವರು ರಣರಂಗ ಆಗೋಗಿರುತ್ತೆ ಅಲ್ಲಿ ಗಂಡಿನ ಅಪ್ಪ ಅಮ್ಮ ಬಂದು, ಏನು ಶಿವರಾಮೇಗೌಡ್ರೆ ಇನ್ನೂ ಹುಡುಗಿನೇ ಬರಲಿಲ್ಲ, ನನ್ನ ಮಗ ಹಸೆಮಣೆ ಮೇಲೆ ಕೂತು ಎಷ್ಟೊತ್ತಾಗೋಯ್ತು, ಇನ್ನೂ ಹುಡುಗಿನೇ ಬಂದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅಲ್ಲೆಲ್ಲರಿಗೂ ಗೊತ್ತಾಗುತ್ತೆ ಹುಡುಗಿ ಇಲ್ಲ, ಹಿಂಗೆ ಮನೆ ಡ್ರೈವರ್ ಜೊತೆ ಮದುವೆ ಆದಲು ಅಂತೇಳ್ಬಿಟ್ಟು ಹಿಂಗೆಲ್ಲ ಗೊತ್ತಾಗುತ್ತೆ. ಈ ಕಡೆ ಬಂದು ಕ್ವಾಟ್ಲೆ ಮತ್ತು ಇವಳು ಇಬ್ಬರೂ ಸೇರಿಕೊಂಡು ಮನೆ ಕಡೆ ಎಲ್ಲ ಅಲ್ಲಿ ಮುಗಿಸಿ ಅವರು ಪೊಲೀಸ್ ಎಳ್ಕೊಂಡು ಹೋದ್ಮೇಲೆ ಇವರು ಮನೆ ಕಡೆ ವಿದ್ಯಂಗೆ ಮದುವೆ ಫೋನ್ ಮಾಡ್ಕೊಂಡು ಹೇಳ್ಬಿಟ್ಟು ಹಿಂಗೆ ಬರ್ತಾಯಿದ್ದಾರೆ. ಮತ್ತು ಸಾವಿತ್ರಿಗೂ ಅವಳ ಮಗಳು ಹೇಳಿರ್ತಾಳೆ ವಿನಂತಿ. ಎಲ್ಲ ಮುಗಿಸ್ಕೊಂಡು ಅವರು ಆ ಕಡೆ ಚೌಟ್ರಿ ಬರ್ತಾಯಿದ್ದಾರೆ, ಇವರು ಈ ಕಡೆ ಹುಡುಕೊಂಡು ಹೋಗೋವನೇ ಗೋವಿಂದ. ಆಮೇಲೆ ವಿದ್ಯಾ ಆ ಕಡೆ ಚೌಟ್ರಿಗೆ ಕರ್ಕೊಂಡು ಹೋಗೋಳೆ. ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಏನು ಅವಳ ಮೇಲೆ ಇನ್ನೇನು ಹೊಡೆಯೋದು ಒಂದೇ ಬಾಕಿ, ಅಷ್ಟು ಎಲ್ಲರೂ ಸೇರಿಕೊಂಡು ಒಬ್ಬೊಬ್ಬರು ತಲೆಗೆ ಒಂದೊಂದು ಮಾತಂತ ಮಾತಾಡ್ತಾ ಇರ್ತಾರೆ. ಆದರೂ ಕೂಡ ಅವಳು ಕೇರೆ ಮಾಡಲ್ಲ, ಸುಮ್ಮನೆ ಇರ್ತಾಳೆ ಎಲ್ಲ ಮಾತಾಡಲಿ ಅಂತೇಳ್ಬಿಟ್ಟು. ಆವಾಗ ಕಣ್ಮಣಿನೇ ಹೇಳ್ತಾಳೆ, ಅದಕ್ಕೇದೇನು ತಪ್ಪಿಲ್ಲ, ಇದೆಲ್ಲ ನಾನೇ ಅವ್ರಿಗೆ ಹೇಳಿದ್ದು, ಆದರೆ ಅವ್ರಿಗೆ ನಾನು ಅವತ್ತೇ ಹೇಳಿದೆ ಹೀಗೆ ನಾವು ಇಬ್ಬರು ಲವ್ ಮಾಡ್ತಾಯಿದ್ದೀವಿ, ಮನೆಯವರು ಬೇರೆಯವ್ರನ್ನ ಬೇರೆ ಹುಡುಗನ ನೋಡ್ತಾವ್ರೆ, ನೀವೇ ಮದುವೆ ಮಾಡಿಸಿ ಅಂತ ಕೇಳಿದ್ದಕ್ಕೆ ಅವರಂದರು, ಇಲ್ಲ ದೊಡ್ಡವ್ರ ಒಪ್ಪಿಗೆ ತಗೊಂಡೇ ಮದುವೆ ಆಗಬೇಕು, ನಾವು ನಂಗೆ ಮಾಡೋಕ್ಕಾಗಲ್ಲ, ಅವ್ರ ಆಶೀರ್ವಾದ ಬೇಕೇ ಬೇಕು ಅಂತ ಅಂದರು ಅಂತ. ಆಮೇಲೆ ಇಲ್ಲಿ ಹುಡುಗ ಅವ್ರ ಅಮ್ಮನ ಕರೆದು, ಏನಮ್ಮ ಇನ್ನೂ ಕಣ್ಮಣಿ ಬಂದೇ ಇಲ್ಲ, ನಾನು ಎಷ್ಟೊತ್ತಾಯಿತು ಕಾಯ್ತಾ ಕೂತು, ಅವಳು ಬರೋವರೆಗೂ ಕಾಯ್ತೀನಿ ಅಂತಾನೆ. ಎಷ್ಟು ಅರ್ಜೆಂಟ್ ಮಾಡ್ತೀಯ ನೀನು ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಅವರಮ್ಮ ತಮಾಷೆ ಮಾಡ್ತಾಯಿರ್ತಾಳೆ. ತಮಾಷೆನ ನಿನಗೆ ತಮಾಷೆ, ನನಗೆ ಪ್ರಾಣ ಸಂಕಟ, ಇಷ್ಟೊತ್ತು ಬಂದಿಲ್ಲ, ಸುಮ್ಮನಿರಮ್ಮ ನೀನು ಅಂತ ಹೇಳ್ತಾನೆ. ಆಯ್ತು ಬಿಡು ವಿಚಾರಿಸ್ತೀನಿ, ಹೋಗಮ್ಮ ವಿಚಾರಿಸು ಅಂತ ಹೇಳ್ತಾನೆ. ವಿಚಾರಿಸ್ತೀನಿ ತಾಳು ಅಂತ ಹೋಗಿ ಆ ಗಂಡಿಗೆ ಹೇಳ್ತಾಳೆ, ಇನ್ನೂ ಬಂದಿಲ್ಲ ರೀ, ಇಷ್ಟೊತ್ತಾಯಿತು ಅಂತೇಳಿ. ಇಬ್ಬರು ಗಂಡ ಹೆಂಡ್ತಿ ಹೋಗ್ಬಿಟ್ಟು ಶಿವರಾಮೇಗೌಡನಿಗೆ, ಅಲ್ಲ ನಿಮ್ಮ ಹುಡುಗಿ ಇನ್ನೂ ಬರಲಿಲ್ಲ ಚೌಟ್ರಿಗೆ, ಏನು ಕತೆ, ನಮ್ಮ ಹುಡುಗ ಆವಾಗಿಂದ ಇಲ್ಲೇ ಕಾಯ್ತಾ ಇದ್ದಾನೆ, ಇನ್ನೂ ಬರಲಿಲ್ಲ ಅಂತ ಹೇಳ್ತಾರೆ. ಆವಾಗ ಶಿವರಾಮೇಗೌಡಗೆ ಕನ್ಫರ್ಮ್ ಆಗುತ್ತೆ ಇನ್ನೂ ಬಂದಿಲ್ಲ ಅಂತೇಳಿ. ಆಮೇಲೆ ಮೋಹನನ ಹತ್ರ ಹೋಗಿ ಕೇಳ್ತಾನೆ, ನೀನು ಆವಾಗಲೇ ನಾನು ಕೇಳಿದಾಗ ಯಾಕೆ ಹೇಳಲಿಲ್ಲ ಅಂತ. ಅವಳು ಸುಮ್ಮನೆ ಆಗ್ತಾಳೆ. ಆಮೇಲೆ ಗೋವಿಂದನೂ ಅಣ್ಣನಿಗೆ ಹೇಳಿರಲ್ಲ, ಫಸ್ಟೇ ಎಲ್ಲ ಕಡೆ ಸ್ವಲ್ಪ ಹುಡುಕಿಸ್ತಾನೆ ಜನ ಬಿಟ್ಟು, ಅಲ್ಲೂ ಸಿಕ್ಕಿರಲ್ಲ, ಎಲ್ಲೂ ಸಿಕ್ಕಿರಲ್ಲ, ಇನ್ಫಾರ್ಮೇಷನ್ನೇ ಎಲ್ಲೂ ಸಿಕ್ಕಿರಲ್ಲ. ಬಟ್ ಆದರೆ ಕೊನೆಗೆ ಹುಡುಗನ ಅಪ್ಪ ಅಮ್ಮ ಅಲ್ಲೋಗಿ ಶಿವರಾಮೇಗೌಡನ ಕೇಳಿದಾಗ ಶಿವರಾಮೇಗೌಡಗೆ ಶೇಮ್ ಆದಂಗೆ ಆಗುತ್ತೆ. ಮಗಳು ಬರದೇ ಇದ್ದಿದ್ದು ಒಂದು ಕೋಪ ಬೇರೆ ಇತ್ತು, ಇವ್ರು ಬಂದು ಕೇಳಿದ್ದು ಇನ್ನೊಂದು ಕೋಪ ಬೇರೆ ಆಯಿತು. ಆ ಕಡೆ ಎಲ್ಲರನ್ನೂ ಕರೆದು, ಎಲ್ಲೋದ್ಲು ಅವಳು, ಎಲ್ಲಿ ಯಾರು ಅವನಿಗೆ ಯಾರು ಕರ್ಕೊಂಡು ಹೋಗೋಕ್ಕೆ ಹೇಳಿದ್ದು, ಹಾಗೆ ಹಿಂಗೆ ಅಂತ ಕೂಗಾಡ್ತಾನೆ.
ಆಮೇಲೆ ನೀವು ಹೆಂಗಸ್ರುಗಳು ಎಲ್ಲ ನೋಡ್ಕೊಳ್ಳಿಲ್ಲ ಮಾಡಲಿಲ್ಲ ಅಂತೇಳಿ ಎಲ್ಲರ ಹತ್ರನೂ ಕೂಗಾಡ್ತಾನೆ. ಆಮೇಲೆ ಗೋವಿಂದ ಫೋನ್ ಮಾಡಿರ್ತಾನೆ. ಗೋವಿಂದನ ಫೋನ್ ಪಿಕ್ ಮಾಡಿಕೊಂಡು ವಿದ್ಯೆನೇ ಈ ಕೆಲಸ ಮಾಡಿದಳಂತೆ, ಅವಳನ್ನ ಸುಮ್ಮನೆ ಬಿಡಬಾರ್ದು, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾನೆ. ಆವಾಗ ಅವ್ರ ಅಮ್ಮ ಹೇಳ್ತಾಳೆ, ಸುಮ್ಮನಿರು ಶಿವರಾಮ, ನೀನು ತಪ್ಪು ತಿಳ್ಕೊತ ಇದೀಯಾ, ವಿದ್ಯಾ ಕೆಲಸ ಮಾಡಲ್ಲ, ಅವಳು ಯಾವತ್ತಿಗೂ ಉಂಡು ಮನೆಗೆ ಎರಡು ಬಗೆಯಲ್ಲ, ಅವಳು ಒಳ್ಳೆ ಹುಡುಗಿ, ಆ ಥರ ಮಾಡಲ್ಲ ಅಂತೇಳಿ. ಆಮೇಲೆ ಅವನೇನು ಮಾತಾಡಲ್ಲ, ಸುಮ್ಮನಾಗ್ತಾನೆ. ಈ ಕಡೆ ಭದ್ರನು ಜೋರೇ ಕೂಗಾಡ್ತಿರ್ತಾನೆ, ಅವಳನ್ನು ಸುಮ್ಮನೆ ಬಿಡಲ್ಲ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಆವಾಗ ಅಜ್ಜಿ ಹೇಳುತ್ತೆ, ಇಲ್ಲ ಅವಳು ಮಾಡಿರಲ್ಲ ಆ ಥರ, ಸುಮ್ಮನೆ ಇರು ಅಂತೇಳಿ. ಆಮೇಲೆ ಚಂಪಾ ಹೇಳ್ತಾಳೆ, ಅಕ್ಕ ಆ ಥರ ಮಾಡಲ್ಲ, ಸುಮ್ಮನೆ ಇರು ಅಂತೇಳಿ. ಈಶ್ವರಿ ಬೈತಾಳೆ, ಅವಳು ನೋಯಿಸ್ಕೊ ಬಂದುಬಿಟ್ಲು ಇವಳು ಅಂತೇಳ್ಬಿಟ್ಟು. ಇವರು ಆಟ ಮಾಡಿಕೊಂಡು ಚೌಟ್ರಿ ಬರಬೇಕು ಅಂತ ಇವ್ರು ಬರ್ತಾ ಇದ್ದಾರೆ. ಅಲ್ಲಿ ಅವನ ಫ್ರೆಂಡು, ಅಂದರೆ ಗೋವಿಂದನ ಫ್ರೆಂಡ್ ಹೇಳ್ದ, ಕಾರಲ್ಲಿ ಹೋಗಲಿಲ್ಲ, ಅವರು ಆಟ ಮಾಡಿಕೊಂಡು ಆಟೋದಲ್ಲಿ ಹೋದರು, ನಿಮ್ಮ ವಿದ್ಯಾ ಮತ್ತು ಅವರಿಬ್ಬರು ತಾಳಿ ಕಟ್ಟೇ ಆಗೋಯ್ತು, ಮದುವೆನೇ ಆಗೋಯ್ತು ಅಂತ ಹೇಳಿಬಿಟ್ಟ. ಹಂಗಂದರೆ ಇವ್ರಿಗೆ ಶಾಕ್ ಆಗೋಯ್ತು, ಏನು ಮಾಡೋದು ಈಗ, ಹಿಂಗಾಗೋಯ್ತಲ್ಲ ಅಂತೇಳ್ಬಿಟ್ಟು. ಕೊನೆಗೂ ಅಜ್ಜಿ ಮಾತ್ರ ಒಪ್ಪಲೇ ಇಲ್ಲ, ನಮ್ಮ ವಿದ್ಯಾ ಹಂಗೆ ಮಾಡಿರಲ್ಲ, ಅವಳದು ಆ ಥರ ಬುದ್ಧಿನೇ ಅಲ್ಲ ಅಂತೇಳ್ಬಿಟ್ಟು ಅವಳು ವಹಿಸ್ಕೊಂಡು, ಆ ಚಂಪನೂ ಅವಳು ವಹಿಸ್ಕೊತಾರೆ. ಮೋಹನ ಮಾತ್ರ ಏನೂ ಮಾತಾಡಲ್ಲ, ಸುಮ್ಮನೆ ಇರ್ತಾಳೆ. ಚಂಪಾ ಮಾತ್ರ ಆವಾಗ ಧೈರ್ಯವಾಗಿ ಮಾತಾಡ್ತಾಳೆ, ನಮ್ಮ ಅಕ್ಕ ವಿದ್ಯಾಕ್ಕ ಆ ಥರ ಮಾಡೋದೇ ಇಲ್ಲ, ವಿದ್ಯಾಕ್ಕ ಏನು ಅಂತ ನಂಗೆ ಗೊತ್ತು, ಅವ್ರ ಜೊತೆ ನಾನು ತುಂಬ ಪಳಗಿದ್ದೀನಿ, ನನಗೆಲ್ಲ ವಿಷಯನೂ ಅವ್ರದ್ದು ಗೊತ್ತು ಅಂತೇಳಿ. ಆವಾಗ ಶಿವರಾಮೇಗೌಡ ಸುಮ್ಮನೆ ಆಗ್ತಾನೆ. ಆದರೆ ಭದ್ರ ಮಾತ್ರ ಕೂಗಾಡ್ತಾನೆ ಇರ್ತಾನೆ. ಅವಳಿಗೆ ಎಷ್ಟು ಧೈರ್ಯ, ಅವಳು ನಮ್ಮ ತಂಗಿನ ತೊಗೊಂಡೋಗಿ ಅಲ್ಲಿ ಮದುವೆ ಮಾಡ್ಸೋಕ್ಕೆ ಡ್ರೈವರಿಗೆ, ಅವಳು ಬುದ್ಧಿ ಬಿಟ್ಟು ಬಾಳ್ತಾಳ. ಅವಳು ಫಸ್ಟೇ ಲೋ ಕ್ಲಾಸು, ಇನ್ನು ಅವಳ ಬುದ್ಧಿಗೆ ತಕ್ಕಾಗೆ ತಾನೇ ಮದುವೆ ಮಾಡಿಸ್ಬೇಕು, ಹಾಗೆ ಹೀಗೆ ಅಂತೇಳಿ ಈಶ್ವರಿ ಕೂಗಾಡ್ತಿರ್ತಾಳೆ. ಏನೇ ಮಾಡಿದ್ರೂ ಅಷ್ಟೊತ್ತಿಗೆ ಸ್ವಲ್ಪ ನಿಲ್ಲಿ ಅಂತ ಅವಳೇ ಬರ್ತಾಳೆ, ವಿದ್ಯಾ ಬರ್ತಾಳೆ. ಆವಾಗ ಎಲ್ಲರಿಗೂ ಅವಳನ್ನು ಕಡ್ದಾಕೋವಷ್ಟು, ತಿಂದಾಕೋವಷ್ಟು, ಹೊಡೆದಾಕೋವಷ್ಟು ಕೋಪ ಬರ್ತಾ ಇರುತ್ತೆ. ಆಮೇಲೆ ಅವಳು ಬಂದು ಎಂಟ್ರಿ ಆದ ತಕ್ಷಣವೇ ಅವಳನ್ನು ನೋಡಿ ಎಲ್ಲ ತಿನ್ನರಂಗೆ ನೋಡ್ತಾ ಇರ್ತಾರೆ. ಆದರೆ ಅವಳು ಅದಕ್ಕೇನು ಹೆದರ್ಕೊಳ್ಳಲ್ಲ, ಮುಂದೆ ಬರ್ತಾಳೆ. ಮುಂದೆ ಬಂದ್ಬಿಟ್ಟು ಅಂತೇಳ್ಬಿಟ್ಟು ಕಣ್ಮಣಿ ಇಬ್ಬರು ಬರ್ತಾರೆ, ಆ ಕಡೆ ಒಬ್ರು ಈ ಕಡೆ ಒಬ್ಬರು ಬಂದು ಅವರು ಮಾತಾಡೋದು. ವಿದ್ಯಾ ಸ್ವಲ್ಪ ತಾಳಿ ಬಂದಿದ್ದಾರೆ, ಅವರೂ ಯಾವ ಮದುವೆನೂ ಆಗಿಲ್ಲ, ಏನೂ ಆಗಿಲ್ಲ, ಏನಕ್ಕೆ ಅಷ್ಟೊಂದು ಆತರ ಪಡ್ತಾಯಿದ್ದೀರಿ ಅಂತ ಹೇಳ್ತಾಳೆ. ಆಮೇಲೆ ಅವರಿಬ್ಬರು ಬರ್ತಾರೆ, ಆ ಕಡೆ ಒಬ್ರು ಈ ಕಡೆ ಒಬ್ಬರು ಬಂದು, ವಿದ್ಯಾ ಎಲ್ಲರಿಗೂ ಅರ್ಥ ಆಗೋಗಿ ಹೇಳಬೇಕು ಅಂದ್ಕೊಂಡಿದ್ಲು. ಆದರೆ ಅವಳ ಮಾತು ಕೇಳೋ ಸ್ಟೇಜಲ್ಲಿ ಯಾರೂ ಇರಲಿಲ್ಲ, ಅವಳನ್ನೇ ಹೊಡೆಯೋಷ್ಟು ಸಿಟ್ಟಲ್ಲಿದ್ದರು ಎಲ್ಲರೂ. ಹಾಗಾಗಿ ಮೋನ ಮಾತ್ರ ಕಣ್ಮಣಿಗೆ ಬೈತಾಯಿದ್ಲು, ಕಣ್ಮಣಿ ನಿನಗೇನು ಬುದ್ಧಿ ಇಲ್ವೇನೆ, ನಾವು ಎಷ್ಟೆಲ್ಲ ಇದು ಮಾಡಿದ್ರು ನೀನು ಈ ಥರ ಮಾಡ್ತಿದ್ದೀಯಲ್ಲ, ನೀನು ಸರಿನಾ, ನನ್ನ ಗಂಡನ ಮಾನ ಮರ್ಯಾದೆ ಏನಾಗಬೇಕು, ನಿನಗೊಂದು ಸ್ವಲ್ಪನೂ ಬುದ್ಧಿ ಇಲ್ವೇನೆ ಅಂತ ಬೈತಾಯಿದ್ಲು. ಆದರೆ ಅದಕ್ಕೆ ಕಣ್ಮಣಿ ಉತ್ತರ ಕೊಡ್ತಾಯಿದ್ಲು, ನಾನು ರಾಕಿನೇ ಪ್ರೀತಿಸ್ತಾ ಇದ್ದೀನಿ, ರಾಕಿನೇ ಮದುವೆ ಮಾಡ್ಕೊಳ್ತೀನಿ, ನಾನು ಈಗ ನೀವು ನೋಡಿರೋ ಹುಡುಗನ್ನ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತೇಳಿ. ಅದಕ್ಕೆ ಮೋನ ಸುಮ್ಮನಾದ್ಲು, ಏನೂ ಮಾತಾಡಲಿಲ್ಲ. ಆದರೆ ಶಿವರಾಮೇಗೌಡ ಹೇಳ್ತಾನೆ, ಹುಡುಗ ಬಂದು ಕೇಳ್ತಾನೆ, ನಾನು ಆದರೂ ಪರವಾಗಿಲ್ಲ ಕಣ್ಮಣಿನ ಮದುವೆ ಮಾಡ್ಕೊತೀನಿ, ಏನು ಸರ್ ಇವಾಗ ಏನು ಮದುವೆ ಮಾಡ್ತೀರಾ ಇಲ್ವಾ ಅಂತ ಕೇಳ್ತಾನೆ. ನೀನು ಹೋಗಪ್ಪ, ಹೋಗಿ ಹಸೆ ಮಣೆ ಮೇಲೆ ಕೂತ್ಕೋ ಅಂತ ಹೇಳ್ತಾನೆ. ಆಮೇಲೆ ಇಲ್ಲಪ್ಪ, ನಾನು ಅವಳನ್ನ ಆಗಲ್ಲ ಮದುವೆ ಅಂತ ಇವಳು ಕಣ್ಮಣಿ ಹೇಳ್ತಾಳೆ. ಹೇಳಿದ್ರೂ ಅವಳು ಕೇಳೋ ಸ್ಟೇಜಲ್ಲಿ ಇರಲ್ಲ ಅವರು, ಅವಳಿಗೇನೆ ಬೈತಾರೆ ಕೂಡ. ಬೈದು ಬುದ್ಧಿನ ಮಗಳು ಆದರೂ ಈ ಕೆಲಸ ಮಾಡಿದ್ಲಲ್ಲ ಅಂತೇಳಿ ಶಿವರಾಮೇಗೌಡ ಏನು ಮಾತಾಡಲ್ಲ, ಕೇಳಿಸ್ಕೊಳ್ತಾ ಇರ್ತಾನೆ ಅವಳು ಹೇಳೋದನ್ನೆಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಬಾಯ್.